ಸರ್, ನಮ್ಮ ಜಗಳೂರು ತಾಲೂಕು ಪಲ್ಲಾಘಟ್ಟ ಸೆಕ್ಷನಿಂದ ಮರಿಕುಂಟೆ ಅಂತಂದು, ನಮ್ಮ ಹೆಸರು ಅಜ್ಜಪ್ಪ ಅಂತಂದು, ನಮ್ಮದು TC ಸುಟ್ಟು ಸುಮಾರು 10-12 ದಿನ ಆಯಿತು. ಅಧಿಕಾರಿಗಳು ಯಾವುದೇ ಒಂದು ಟೈಮ್ ವಿಳಂಬ ಮಾಡ್ತಾ ಇದ್ದಾರೆ, ಯಾವುದೇ ಉತ್ತರವನ್ನು ಕೊಡ್ತಾ ಇಲ್ಲ. ನಾವು ಬಂದು ಅಲಿತಾ ಇದ್ದೀವಿ ಆಫೀಸನ್ನು. ಅವ್ರು ಸೆಕ್ಷನ್ ಆಫೀಸರು 2 ದಿನ ಲೇಟ್ ಮಾಡ್ತಾರೆ, ಈ ಮೇಡಮ್ ಅವರು 2 ದಿನ ಲೇಟ್ ಮಾಡ್ತಾರೆ, ಆಮೇಲೆ ವರ್ಕ್ ಕಾರ್ಡ್ ಕೊಡೋದ್ರೆ ಲೇಟ್ ಮಾಡ್ತಾರೆ. ಹಂಗಾಗಿ TC ಕೊಡ್ತಾ ಇಲ್ಲ. TC ಕೊಟ್ಟರು ಅದು 3 ಅವರ್ಸ್ ನಡೆದು ಸುಟ್ಟೋಗುತ್ತೆ. ಅಂಥ TC ಕಳಪೆ TCಯನ್ನು ಕೊಡ್ತಾ ಇದ್ದಾರೆ. ದಯಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ ಸರ್. ರೈತರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು, TC ಕೊಡದ ತಾಲೂಕು ಆಡಳಿತಕ್ಕೆ, TC ಕೊಡದ ತಾಲೂಕು ಆಡಳಿತಕ್ಕೆ, TC ಕೊಡದ ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು. ಅಯ್ಯಯ್ಯೋ 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 ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ ಬೇಕೇ ಬೇಕು. TC ಕೊಡದ ತಾಲೂಕು ಅಧಿಕಾರಿಗಳಿಗೆ ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ ರಕ್ತವನ್ನೇ ಚೆಲ್ಲುತ್ತೇವೆ. ಈಗಾಗಲೇ ನಾವು ಜಗಳೂರು ತಾಲೂಕಲ್ಲಿ ಸುಮಾರು 40 TCಗಳು ಸುಟ್ಟೋಗಿದ್ದಾವೆ. ನಾವು ಒಂದು ವಾರದಿಂದ ಇವ್ರಿಗೆ ಇನ್ಫಾರ್ಮ್ ಮಾಡ್ತಾ ಇದ್ದೀವಿ, ಸೆಕ್ಷನ್ ಆಫೀಸರ್ಗೂ ಮತ್ತು ಎಡಬಲಿಗೆ. ಆದರೂ ಕಣ್ಮುಚ್ಚಲಾಟ ರೈತರ ಮಧ್ಯೆ ಆಡ್ತಾರೆ. ಇವತ್ತು ವಾರದಿಂದ ಸುಟ್ಟಿರ್ತಕ್ಕಂಥ CT ಬೆಳೆ ನಾಶ ಆದರೆ ಈ ದೇಶಕ್ಕೆ ಅನ್ನ ಕೊಡೋ ರೈತರಿಗೆ ಅಷ್ಟೇ ಅಲ್ಲ, ಈ ದೇಶಕ್ಕೂ ನಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ತಾಲೂಕು ಆಡಳಿತ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಒಂದು ನಿರ್ಲಕ್ಷ್ಯತನಕ್ಕೆ ನೇರ ಈ ಬೆಸ್ಕಾಂ ಅಧಿಕಾರಿಗಳೇ ಕಾರಣ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಹಾಗೂ ಅಕ್ರಮ ಸಕ್ರಮದಡಿಯಲ್ಲಿ ಈಗೇನು ಸೀನಿಯರ್ ಇರ್ತಕ್ಕಂಥ ಒಬ್ಬ ಫಲಾನುಭವಿಗಳಿಗೆ ಕೆಲಸ ಮಾಡ್ತೀವಿ ಅಂತ ಬರೀ ಅವರಿಗೆ ಆಸೆಗಳನ್ನು ತುಂಬುವುದ್ರ ಮುಖಾಂತರ ರೈತರನ್ನ ಕೆಲಸವನ್ನು ಬದಿಗೊತ್ತಿ ಇವರ ಅಟ್ಟಹಾಸವನ್ನು ತಾಲೂಕು ಆಡಳಿತ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಈ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ಮಾತನ್ನು ನಾವು ಈಗ ನೀಡ್ತಾ ಇದ್ದೇವೆ ರೈತ ಬಂಧುಗಳೇ. ನನ್ನ ಹೆಸರು ಚಿರಂಜೀವಿ ಅಂತ ಹೇಳ್ಬಿಟ್ಟು ತಾಲೂಕು ಅಧ್ಯಕ್ಷರು ಹುಚ್ಚನಹಳ್ಳಿ ಮಂಜುನಾಥ್ ಪಣ.